ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ನೋಡಿ. ಎರಡನೇ ಮದುವೆ ಅಂತಂದರೆ ಅವ್ರವ್ರ ಮನೇಲಿ ಅವ್ರವ್ರು ನೋಡ್ಕೊಳ್ಬೇಕಾಗತ್ತೆ, ಅವ್ರವ್ರು ನೋಡ್ಕೊಳ್ಬೇಕಾಗತ್ತೆ. ಏನಪ್ಪ ಅಂತಂದರೆ, ಒಂದು ಯಾರೆಲ್ಲ ಡಿವೋರ್ಸ್ ಆಗಿರ್ತೀರಾ, ಯಾರು ಪಾರ್ಟ್ನರ್ಸ್ನ ಕಳ್ಕೊಂಡಿರ್ತೀರಾ, ಇವಾಗ ಹಸ್ಬೆಂಡು ವೈಫ್ನ ಕಳ್ಕೊಂಡಿರ್ಬೋದು, ವೈಫು ಹಸ್ಬೆಂಡ್ನ ಕಳ್ಕೊಂಡಿರ್ಬೋದು, ಎಲ್ಲೋ ಸ್ವಲ್ಪ ವರ್ಷ ಸಿಂಗಲ್ ಆಗಿರ್ತಾರೆ, ಮತ್ತು ಡಿವೋರ್ಸ್ ಆಗಿರ್ತಾರೆ, ಅಥವಾ ಬಿಟ್ಟು ಹೋಗಿರ್ತಾರೆ. ಈ ಥರದವರೆಲ್ಲರೂ ಕೂಡ ಈ ವರ್ಷದಲ್ಲಿ ಮದುವೆ ಆಗ್ತಾರೆ. ಅದರಲ್ಲೂ ಅಂದರೆ ಸೆಕೆಂಡ್ ಮ್ಯಾರೇಜ್ ಅಂತ ಹೇಳಿದೆ. ಸೊ ಇವ್ರಿಗೆಲ್ಲರಿಗೂ ಕೂಡ ತುಂಬ ಟೈಮ್ ಚೆನ್ನಾಗಿದೆ. ಈ ವರ್ಷಕ್ಕೆ ಅತಿ ಹೆಚ್ಚು ಸೆಕೆಂಡ್ ಮ್ಯಾರೇಜ್ ಆಗ್ತಿದೆ. ಇವಾಗ ಉದಾಹರಣೆ, ತುಂಬ ಜನ ಸೆಲೆಬ್ರಿಟೀಸು ಮದುವೆ ಆಗಿದ್ದಾರೆ, ಎಲ್ಲರೂ ಎರಡನೇ ಮದುವೆ ಆಗಿದ್ದಾರೆ. ಅದರಲ್ಲೂ 3ನೇ ತಾರೀಕು, 5ನೇ ತಾರೀಕು, 7ನೇ ತಾರೀಕು ಇವರೆಲ್ಲರೂ ಕೂಡ ಎರಡನೇ ಮದುವೆ ಆಗಿರ್ತಾರೆ. ಬೇಕಂದ್ರೆ ಚೆಕ್ ಮಾಡಿ, ಅಮೀರ್ ಖಾನ್ ಅವ್ರದ್ದು 14ನೇ ತಾರೀಕು. ಅವ್ರು 2 ಅಲ್ಲ 3ನೇ ಮದುವೆ ಇದು. ಹೌದು. ಹಾಗಾಗಿ ಅವ್ರು 3 ಮದುವೆ ಯೋಗ. ಹಾಗಾಗಿ ಈ ವರ್ಷಕ್ಕೆ ಈ ಸೆಕೆಂಡ್ ಮ್ಯಾರೇಜಸ್ ಜಾಸ್ತಿ ಆಗುತ್ತೆ. ನಾರ್ಮಲ್ ಮ್ಯಾರೇಜು ಆಗುತ್ತೆ, ಫಸ್ಟ್ ಮ್ಯಾರೇಜು ತುಂಬ ಡಿಲೇ ಆಗಿರ್ತಕ್ಕಂಥವ್ರದ್ದು ಇದೆಲ್ಲ ಆಗುತ್ತೆ. ಅದರಲ್ಲಿ ಈ ಡಿವೋರ್ಸು ಮತ್ತು ಪಾರ್ಟ್ನರ್ಸ್ ಯಾರು ಕಳ್ಕೊಂಡಿರ್ತೀರೋ ಅವ್ರಿಗೆ ಸೆಕೆಂಡ್ ಮ್ಯಾರೇಜ್ ಆಗುವಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಆಲ್ಮೋಸ್ಟ್ ನಾನು ನೋಡ್ತಿದ್ದಂಗೆ ಈ ವರ್ಷದಲ್ಲಿ ಈ ಎರಡನೇ ಮದುವೆಗಳೇ ಜಾಸ್ತಿ ಆಗಿದೆ. ಎರಡನೇ ಮದುವೆ ಅಂತಂದರೆ ಅದೇ ಡಿವೋರ್ಸ್ ಆಗಿರೋರಿಗೆ, ಮತ್ತು ಗಂಡನ ಕಳ್ಕೊಂಡಿರೋರಿಗೆ, ಹೆಂಡತಿನ ಕಳ್ಕೊಂಡಿರೋರಿಗೆ ಎರಡನೇ ಮದುವೆಗಳಾಗುವಂಥ ವರ್ಷ ಇದಾಗಿತ್ತು. ಅತಿ ಹೆಚ್ಚು ಈ ಡೇಟಲ್ಲಿ ಹುಟ್ಟಿರೋರ್ಗೂ ನಾರ್ಮಲ್ ಆಗುನು. ಯಾಕಂದರೆ ಸಾಮಾನ್ಯವಾಗಿ ಯಾವ ವರ್ಷನೂ ನಾನು ಇಷ್ಟು ನೋಡಿಲ್ಲ. ಯಾಕಂದರೆ ಜಾತಕಗಳು ಬರ್ತವೆ, ಕಲೆಕ್ಟ್ ಮಾಡಿದ್ದೀನಿ, ನೋಡ್ತೀನಿ. ಜೊತೆಗೆ ಈ ವರ್ಷದ ಪಾಸಿಟಿವ್ ಅಂತ ಹೇಳಿದೆ. ಈ ವರ್ಷದ ಪಾಸಿಟಿವ್ ಡೇಟ್ ಬಂದು 3 ಮತ್ತು 5, 7 ಈ 3 ಡೇಟ್ ಅವ್ರಿಗೂ ಅತಿ ಹೆಚ್ಚು ಎರಡನೇ ಮ್ಯಾರೇಜು, ಸೆಕೆಂಡ್ ಮ್ಯಾರೇಜು. ಫಸ್ಟ್ ಮ್ಯಾರೇಜ್ಗಿಂತ ಸೆಕೆಂಡ್ ಮ್ಯಾರೇಜ್ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಈ ವರ್ಷದ ಒಂದು ಮದುವೆಯ ವರ್ಷ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಮದುವೆ ಆಗಿದೆ ಈ ವರ್ಷ. ಅದರಲ್ಲೂ 5, 3, 12, 5, 3, 7ನೇ ತಾರೀಕು ಅವ್ರಿಗೆ ತುಂಬ ಮದುವೆ ಆಗುತ್ತೆ. ಯಾರಿಗೆಲ್ಲ ಈ ಡೇಟ್ ಅವ್ರಿಗೆ ಮದುವೆ ಆಗಿಲ್ಲ, ಖಂಡಿತ ಅದಕ್ಕೆಲ್ಲ ಒಂದು ಪರಿಹಾರ ಟಿಪ್ಸನ್ನು ಕೊಡ್ತೀನಿ. ಅದನ್ನು ಮಾಡಿಕೊಂಡ್ರು ಕೂಡ ಆಲ್ಮೋಸ್ಟ್ ಎಲ್ಲರಿಗೂ ಇದೇ ಡೇಟ್ ಅವ್ರಿಗೆ ಅಂತಲ್ಲ, ಎಲ್ಲರಿಗೂ ಆ ಟಿಪ್ಸ್ನ ಮತ್ತು ರೆಮಿಡಿಯನ್ನು ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಮದುವೆ ಆಗುತ್ತೆ. ಅದನ್ನು ಈ ವರ್ಷವೇ ನೀವು ನಿಮ್ಮ ಒಂದು ಕಂಕಣ ಭಾಗ್ಯವನ್ನು ನೋಡ್ತಾ ಹೋಗ್ತೀರಿ. ನಿಮ್ಮ ಕನಸು ನಿಜ ಆಗ್ತಾ ಹೋಗುತ್ತೆ. ಅಂದರೆ ಇವಾಗ ಆ ಮದುವೆ ಆದವರಿಗೆ ಟೈಮ್ ಕೂಡ ಚೆನ್ನಾಗಿದೆಯಾ ಮೇಡಮ್? ಇವಾಗ ಒಂದೊಂದು ಟೈಮಲ್ಲಿ ಮದುವೆ ಆದರೆ ಇರುತ್ತೆ ಅಲ್ವಾ, ಆ ರೀತಿ. ಸೊ ಇದು ಮದುವೆ ವರ್ಷ ಚೆನ್ನಾಗಿದೆ ಅಂತ ಹೇಳಿದ್ರೆ ಮುಂದಕ್ಕೆ ಹೇಗಿರುತ್ತೆ ಈ ವರ್ಷದ ಮದುವೆ ಆದವರಿಗೆ? ನೋಡಿ, ಈ ವರ್ಷ ಮದುವೆಗೆ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ಕರೆಕ್ಟಾಗಿ ಕೇಳಿದ್ರೆ, ಈ ಮದುವೆ ಯಾರೆಲ್ಲ ಆಗ್ತಾರೆ ಪರ್ಟಿಕ್ಯುಲರ್ ಅಂತಂದರೆ, ನೋಡಿ, ಒಂದ್ಸತಿ ಇವಾಗ ಒಂದು ಡಿವೋರ್ಸ್ ಆಗಿರುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ನಿಮ್ಮ ಜಾತಕನೇ ಹೀಗೆ, ನಿಮಗೆ ಮದುವೆ ಭಾಗ್ಯ ಇಲ್ಲ, ನಿಮಗೆ ಡಿವೋರ್ಸ್ ಆಗಿದೆ, ಅಥವಾ ಹೆಂಡತಿನ ಕಳ್ಕೊಂಡಿರ್ತಾರೆ, ಅಥವಾ ಗಂಡನ ಕಳ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಆದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಸೆಕೆಂಡ್ ಚಾನ್ಸ್ ಅನ್ನೋದು ಇರುತ್ತೆ. ಇಲ್ಲಾಂದರೆ ಯಾಕೆ ಎರಡನೇ ಮದುವೆ ಆಗ್ತಾರೆ? ಯಾಕೆ ಮೂರನೇ ಚಾನ್ಸು ಇರುತ್ತೆ, ಒಬ್ಬರಿಗೆ 4ನೇ ಚಾನ್ಸು ಇರ್ಬೋದು. ಯಾಕೆ ಆಗ್ತಾರೆ? ಆ ಜಾತಕ, ಇವಾಗ ಒಂದು ವ್ಯಕ್ತಿ ಜಾತಕ ತೊಗೊಂಡಾಗ ಅದರಲ್ಲಿ ಅವರಿಗೆ ಮ್ಯಾರೇಜ್ ಲೈಫು ಡಿಸ್ಟರ್ಬ್ ಆಗಿರುತ್ತೆ. ಅದು ಡಿವೋರ್ಸ್ ಆಗ್ಬೋದು, ಕಳ್ಕೊಳ್ಳೋದಾಗಿರ್ಬೋದು, ಏನೋ ಒಂದು. ಸಪ್ತಮ ಕೆಟ್ಟಿರ್ತಾನೆ, 2ನೇ ಮನೆ ಕೆಟ್ಟಿರ್ತಾನೆ, 4th ಹೌಸ್ ಕೆಟ್ಟಿರ್ತಾನೆ, ಸುಖಸ್ಥಾನ ಕೆಟ್ಟಿರ್ತಾನೆ. ಈ ಮದುವೆಗೆ ಬೇಕಾಗಿರ್ತಕ್ಕಂಥ ಶುಕ್ರ ಆಗಿರ್ಬೋದು, ಗುರು ಆಗಿರ್ಬೋದು, ಈ 12th ಹೌಸಿಗೆ ಬಂದುಬಿಟ್ಟಿರ್ತಾರೆ. ಸಪ್ತಮಾಧಿಪತಿ 12ನೇ ಮನೆಗೆ ಬಂದಿದ್ದಾಗ ಮದುವೆ ಜೀವನ ಹಾಳಾಗಿರುತ್ತೆ. ಅಂಥವ್ರಿಗೆ ಫಸ್ಟೇ ನಾವು ನೋಡಿ ಹೇಳ್ತೀವಿ, ನಿಮ್ಮದು ಡಿವೋರ್ಸ್ ಜಾತಕ, ನಿಮಗೆ ಮದುವೆ ಜೀವನ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತೀವಿ. ಇವಾಗೆಲ್ಲ ಬಾಳೆ ಕಂಬಕ್ಕೆ ಪೂಜೆ ಮಾಡಿಸಿ, ಆಮೇಲೆ ಎರಡನೇ ಮದುವೆ ಅಂತ ಹೇಳ್ಬಿಟ್ಟಿದ್ದಾರೆ, ಜಾತಕ ಹೆಂಗಿದೆ, ಕುಜದೋಷ ಇದೆ, ರಾಹು ದೋಷ ಇದೆ ಅಂತ ಹೇಳಿಬಿಟ್ಟು ಪೂಜೆ ಎಲ್ಲ ಮಾಡಿಸಿ, ಕುಂಭ ವಿವಾಹ ಎಲ್ಲ ಮಾಡಿಸಿ ಇನ್ನೊಂದು ಮದುವೆ ಮಾಡೋದುಂಟು.